ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಕೋಪದಲ್ಲಿ ಇದ್ದೀರಾ? ಬೇಸರದಲ್ಲಿ ಇದ್ದೀರಾ? ಭಯದಲ್ಲಿ ಇದ್ದೀರಾ? ಗೊಂದಲದಲ್ಲಿ ಇದ್ದೀರಾ? ಈ ಮುಂಜಾನೆ ಸಮಯ ನಿಮಗೆ ಹೇಗಿದೆ? ಬಹಳ ಸಂತೋಷವಾಗಿದೆ, ಬಹಳ ಉಲ್ಲಾಸವಾಗಿದೆ. ದೇವರು ನನ್ನೊಟ್ಟಿಗೆ ಮಾತನಾಡಿದರು, ನಾನು ಅವರೊಟ್ಟಿಗೆ ಮಾತನಾಡಿದೆ, ನನಗೆ ಬಹಳ ಸಂತೋಷವಾಗಿದೆ. ಆ ರೀತಿ ಹೇಳುವಿರಾ? ಇಲ್ಲ, ಆತನನ್ನು ಸಂಧಿಸಲಿಲ್ಲ, ಆತನೊಟ್ಟಿಗೆ ಮಾತನಾಡಲಿಲ್ಲ, ನನಗೆ ಪ್ರಾರ್ಥಿಸಲು ಸಮಯ ಸಿಗಲಿಲ್ಲ ಎಂದು ಹೇಳುತ್ತೀರಾ? ತಪ್ಪು. ನಾವು ದೇವರಿಗೆ ಸಮಯ ಕೊಡಬೇಕು. ಆತನ ಪಾದಗಳಲ್ಲಿ ಹೋಗಿ ಕಾದಿರಬೇಕು. ಆತನೇನು ಹೇಳುತ್ತಾನೆಂಬುದಾಗಿ ಕಿವಿಗೊಟ್ಟು ಕೇಳಬೇಕು. ನಾವು ವಾಕ್ಯಗಳನ್ನು ಓದುವಾಗ ಆತನ ನಮ್ಮೊಟ್ಟಿಗೆ ಮಾತನಾಡುವನು. ನಾವು ಮನ ತೆರೆದು ಆತನೊಟ್ಟಿಗೆ ಮಾತನಾಡಬಹುದು. ಪ್ರಾರ್ಥನೆ ಎಲ್ಲ ಮಾಡಿ ನೋಡಿ ಆಯಿತು. ಎಷ್ಟು ಉಪವಾಸ ಮಾಡಿ, ಎಷ್ಟು ಪ್ರಾರ್ಥನೆ ಎಲ್ಲ ಮಾಡಿದ್ದೇನೆ. ನನ್ನ ಮಕ್ಕಳಿಗಾಗಿ, ನನ್ನ ಗಂಡನಿಗಾಗಿ, ಹೆಂಡತಿಗಾಗಿ, ಕೆಲಸಕ್ಕಾಗಿ, ಮನೆಗಾಗಿ, ಸೇವೆಗಾಗಿ ಎಲ್ಲದಕ್ಕೂ ಪ್ರಾರ್ಥಿಸಿ ನೋಡಿದೆನೋ, ಏನೂ ಕೂಡ ನಡೆದಿಲ್ಲ. ಎಷ್ಟು ದಿನಗಳು ಪ್ರಾರ್ಥಿಸುವುದು? ದೇವರು ಕೇಳುವಂತೆ ಕಾಣುತ್ತಾ ಇಲ್ಲ ಎಂದು ಅನ್ನುತ್ತೀರಾ? ಒಬ್ಬ ಭಕ್ತನೇನು ಹೇಳುತ್ತಾನೆ ನೋಡಿರಿ, ಕೀರ್ತನೆಗಳು 41ನೇ ವಾಕ್ಯದಲ್ಲಿ, ನಾನು ಯೆಹೋವನಿಗೋಸ್ಕರ ನಿರೀಕ್ಷಿಸಿಯೇ ನಿರೀಕ್ಷಿಸಿದೆನು, ಆತನು ನನ್ನ ಮೊರೆಗೆ ಕಿವಿಗೊಟ್ಟು ಲಕ್ಷಿಸಿದನು. ನನ್ನ ದೇವರನ್ನು ನೋಡಿ ಮೊರೆ ಇಟ್ಟೆನು, ದೇವರೇ ನನಗೆ ಸಹಾಯ ಮಾಡಿ, ಅದ್ಭುತ ಮಾಡಿ, ಈ ಕಾರ್ಯದಲ್ಲಿ ಬಿಡುಗಡೆ ಕೊಡಿ, ಸೌಖ್ಯ ಕೊಡಿ, ಈ ನಿಂದೆಯನ್ನು ಬದಲಾಯಿಸಿ ಕಾರ್ಯವನ್ನು ಸಫಲಪಡಿಸಿ ಎಂದು ಕರ್ತನನ್ನು ನೋಡಿ ಮೊರೆ ಇಡುತ್ತೇನೆ. ಉತ್ತರ ಕೊಡುವಂತೆ ಕಾಣಲೇ ಇಲ್ಲ. ಆದರೆ ನಾನು ಬಿಡಲಿಲ್ಲ, ನಾನು ಕಾದಿದ್ದೆನೋ, ನಾನು ನಿರೀಕ್ಷೆಯಿಂದ ಕಾದಿದ್ದೆನೋ. ಆತನು ನನ್ನ ಮೊರೆಗೆ ಕಿವಿಗೊಟ್ಟು ಲಕ್ಷಿಸಿದನೋ. ಅದುವೇ ಅನುಭವ. ಆರಂಭದಲ್ಲಿ ಅವನಿಗೆ ಹೇಗಿರುತ್ತದೆ ನಿರೀಕ್ಷಿಸಿ ಕಾಯುವಾಗ? ದಾವೀದನೇ ಹೇಳುತ್ತಾನೆ, ಇವನು ಪ್ರಾರ್ಥಿಸಿಯೂ ದೇವರು ಇನ್ನೂ ಕೂಡ ಉತ್ತರ ಕೊಟ್ಟಿಲ್ಲ. ಇವನು ಪ್ರಾರ್ಥಿಸುತ್ತಲೇ ಇದ್ದಾನೆ, ಉತ್ತರ ಬಂದಿಲ್ಲ, ಪ್ರಾರ್ಥಿಸುತ್ತಲೇ ಇದ್ದಾನೆ, ಉತ್ತರ ಬಂದಿಲ್ಲ. ಸರಿ, ಕಾದಿರೋಣ. 1 ದಿನ, 2 ದಿನ, 5 ದಿನ, 10 ದಿನ ಕಾದಿದ್ದು ಪ್ರಾರ್ಥಿಸಿದರೂ ಯಾವುದೇ ಉತ್ತರ ಬಂದಿಲ್ಲ. ಆಗ ಹೇಗಿರುತ್ತದೆ? ಈಗ ನಿಮಗೆ ಇರುವಂತೆ, ನಾನು ಪ್ರಾರ್ಥಿಸುತ್ತಾ ಇದ್ದೇನೆ, ದೇವರು ಉತ್ತರವನ್ನೇ ಕೊಟ್ಟಿಲ್ಲ. ಎಷ್ಟು ದಿನ ಪ್ರಾರ್ಥಿಸುವುದು, ಎಷ್ಟು ದಿನ ಬೇಡುವುದು, ದೇವರು ಈ ಕಾರ್ಯದಲ್ಲಿ ಒಂದು ಉತ್ತರವನ್ನೇ ಕೊಡುತ್ತಿಲ್ಲ. ಎಷ್ಟು ದಿನ ಹೀಗೆ ಇರುವುದು? ನನ್ನ ಮೇಲೆ ಆತನಿಗೆ ಪ್ರೀತಿ ಇಲ್ಲ, ನನ್ನನ್ನು ಗಮನಿಸುವುದಿಲ್ಲ, ಎಲ್ಲರಿಗೂ ಅದ್ಭುತ ಮಾಡುತ್ತಾರೆ, ನನಗೆ ಮಾತ್ರ ಮಾಡುತ್ತಿಲ್ಲ, ಹಾಗೆ ಅಂದುಕೊಂಡಿರುವನು. ಆದರೆ ಉತ್ತರ ಬಂದ ಕೂಡಲೇ ಹೇಳುತ್ತಾನೆ, ನಾನು ಕರ್ತನಿಗಾಗಿ ನಿರೀಕ್ಷಿಸಿಯೇ ನಿರೀಕ್ಷಿಸಿದ್ದೆನು, ಆತನು ನನ್ನ ಮೊರೆಗೆ ಕಿವಿಗೊಟ್ಟು ಲಕ್ಷಿಸಿದನು. ವೆಯ್ಟ್ ಮಾಡುವಂಥ ಸಮಯದಲ್ಲಿ ಕಾದಿರುವಂಥದ್ದು ಅದು ಬಹಳ ಕಠಿಣ. ಅದರಲ್ಲೇ ನಿಮ್ಮ ನಂಬಿಕೆ ತೋರ್ಪಡುವುದು. ನೀವು ತಾಳ್ಮೆಯಿಂದ ಕಾದಿರುವಾಗಲೇ ನೀವು ದೇವರ ಮೇಲೆ ಇಟ್ಟಿರುವಂಥ ಪ್ರೀತಿ ಎಂಥದ್ದು, ನಂಬಿಕೆ ಎಂಥದ್ದು ಎಂಬುದಾಗಿ ತೋರ್ಪಡುವುದು. ಹಾಗಾಗಿ ನೀವು ಕಾದಿರಬೇಕು. ಅಬ್ರಹಾಮನು ನೋಡಿರೆ, ಆರಂಭದಲ್ಲಿ ಅವನಿಗೆ ಕಾದಿರುವುದಕ್ಕೆ ಆಗಲಿಲ್ಲ. ನಾನು ನಿನ್ನ ಸಂತತಿಯನ್ನು ಹೆಚ್ಚಿಸುವೆನೆಂದು ಆರಂಭದಲ್ಲಿ ವಾಗ್ದಾನ ಮಾಡಿದರು. 1 ವರ್ಷ ಆಯಿತು, 2 ವರ್ಷ ಆಯಿತು, 5 ವರ್ಷ ಆಯಿತು, ದಿನಗಳು ಹೋಗುತ್ತಾ ಇವೆ. ಒಂದು ದಿನ ದೇವರು ಬಂದು ಪ್ರೀತಿಯಿಂದ ಮಾತನಾಡುವಾಗ, ಹೌದು, ನನಗೇನು ಕೊಡುತ್ತೀರಿ, ನಾನು ಮಕ್ಕಳಿಲ್ಲದವನಾಗಿ ಇದ್ದೇನೆ. ಸೋತು ಹೋದ. ದೇವರನ್ನೇ ಕ್ವಶನ್ ಮಾಡುತ್ತಾ ಇದ್ದಾನೆ. ದೇವರೇನೋ ಹೇಳಿದರೆ ಇವನು ಬೇರೆ ಏನೋ ಹೇಳುತ್ತಾನೆ. ದೇವರಿಗೆ ತಿಳಿಯಿತು, ಅಬ್ರಹಾಮನು ಸೋತು ಹೋಗಿದ್ದಾನೆ. ಹೊರಗೆ ಬಾ, ನೀನು ಕಣ್ಣೆತ್ತಿ ಆಕಾಶವನ್ನು ದೃಷ್ಟಿಸಿ ನೋಡು, ನಕ್ಷತ್ರಗಳನ್ನು ಎಣಿಸುವುದಕ್ಕೆ ಸಾಧ್ಯವಾ? ಇಲ್ಲ. ಆ ರೀತಿಯಾಗಿ ನಿನ್ನ ಸಂತತಿಯನ್ನು ಹೆಚ್ಚಿಸುವೆನೋ. ಪುನಃ ಅವನನ್ನು ದೃಢಪಡಿಸಿ ಬಲಪಡಿಸಿ ಅವನ ನಂಬಿಕೆಯನ್ನು ಬಲಪಡಿಸಿದರು. ಅದೇ ರೀತಿಯಾಗಿ ಇಂದು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾರೆ. ಯಾಕೆ ಸೋತು ಹೋದೆ? ತಾಳ್ಮೆಯಿಂದ ಕಾದಿರೋ, ನನ್ನ ಸಮಯಕ್ಕಾಗಿ ಕಾದಿರೋ. ನಿನ್ನ ಮೊರೆಯನ್ನು ನಾನು ಕಿವಿಗೊಟ್ಟು ಕೇಳಿದ್ದೇನೆ, ಯಾವಾಗ ಉತ್ತರ ಕೊಡಬೇಕೆಂಬುದಾಗಿ ನನಗೆ ಗೊತ್ತು. ಅವಸರ ಪಡಬೇಡ ಎಂದು ದೇವರು ಹೇಳುತ್ತಾರೆ. ಅಬ್ರಹಾಮನು ತಾಳ್ಮೆಯಿಂದ ಕಾದಿರುವಂತೆ ದೇವರು ಮಾಡಿದರು. ಕಾದಿದ್ದು 25 ವರ್ಷಗಳ ನಂತರ ಆಶೀರ್ವಾದವನ್ನು ಹೊಂದಿಕೊಂಡ. ಯಾಕೆ ಅಷ್ಟು ದಿನಗಳು ಕಾದಿರಬೇಕು? ಅದು ದೇವರ ರಹಸ್ಯ. ದೇವರು ನಮಗೆ ಯಾವ ಟೈಮಲ್ಲಿ ಯಾವ ಆಶೀರ್ವಾದ ಕೊಡಬೇಕೆಂಬುದಾಗಿ ನಿರ್ಧರಿಸಿ ಇಟ್ಟಿದ್ದಾರೆ. ನಾವು ಪ್ರಾರ್ಥನೆ ಮಾಡಿಕೊಂಡು ಬೇಡಿಕೊಂಡಿದ್ದನ್ನು ಹೊಂದಿಕೊಳ್ಳುತ್ತೇವೆ ಎಂಬ ದೃಢವಾದ ನಂಬಿಕೆಯಿಂದ ಸ್ತುತಿಸುತ್ತಾ ಇರಬೇಕು. ನಮ್ಮ ಸೇವೆಯಲ್ಲಿ ಕೂಡ ಅನೇಕ ವಿಷಯಗಳನ್ನು ಆ ರೀತಿ ನೋಡಿದ್ದೇನೆ. ತಕ್ಷಣ ನಡೆಯುತ್ತದೆ ಅಂದುಕೊಳ್ಳುತ್ತೇವೆ, ಏನು ನಡೆಯುವುದಿಲ್ಲ. ಅದಕ್ಕಾಗಿ ಕಾದಿದ್ದು ಪ್ರಾರ್ಥನೆ ಮಾಡಿ ಮಾಡಿ ಕೆಲವೊಂದು 1 ವರ್ಷದ ನಂತರ ನೆರವೇರುತ್ತವೆ, ಕೆಲವೊಂದು 2 ವರ್ಷಗಳ ನಂತರ. ಅದು ನೆರವೇರುವಾಗ ಅಷ್ಟು ಸಂತೋಷವಾಗಿರುತ್ತದೆ. ಆದರೆ ಆ ಕಾದಿರುವಂಥ ಸಮಯ ನಮಗೆ ಕಷ್ಟವಾಗಿ ಕಾಣುತ್ತದೆ. ಆದರೆ ಅದರೊಳಗೆ ದೇವರೊಂದು ಆಶೀರ್ವಾದವನ್ನು ಇಟ್ಟಿದ್ದಾರೆ. ಕೆಲಸಕ್ಕಾಗಿ, ನಿಮ್ಮ ಕುಟುಂಬದ ರಕ್ಷಣೆಗಾಗಿ, ಬಿಸ್ನೆಸ್ಗಾಗಿ, ಒಂದು ಮನೆ ಖರೀದಿಸುವುದಕ್ಕಾಗಿ, ಅಥವಾ ನಿಮ್ಮ ಸೇವೆಯ ವಿಷಯವಾಗಿ ನೀವು ದೇವರು ವಾಗ್ದಾನ ಮಾಡಿದರೂ ನೆರವೇರುತ್ತಾ ಇಲ್ಲ ಎಂದು ಕಾದಿದ್ದೀರಾ? ನಂಬಿಕೆಯಿಂದ ಕಾದಿರಿ, ತಕ್ಕ ಸಮಯದಲ್ಲಿ ನೆರವೇರುತ್ತದೆ. ಅದು ನೆರವೇರಿದ ಮೇಲೆ ಹೇಳುತ್ತೀರಿ, ನಾನು ತಾಳ್ಮೆಯಿಂದ ಕಾದಿದ್ದೆ, ದೇವರು ಅದ್ಭುತ ಮಾಡಿದರು ಎಂಬುದಾಗಿ. ಅದನ್ನು ಹೊಂದುವಾಗ ಇರುವಂಥ ಸಂತೋಷ ನೋಡಿರಿ, ಅದು ಬಹಳ ದೊಡ್ಡ ಸಂತೋಷ. ಅದಕ್ಕೆ ದಾವೀದನು ಅನುಭವವನ್ನು ಹೇಳುತ್ತಾನೆ, ನಾನು ತಾಳ್ಮೆಯಿಂದ ಕಾದಿದ್ದೆ, ನಾನು ನಿರೀಕ್ಷಿಸಿಕೊಂಡೇ ಇದ್ದೆ. ಆತನನ್ನ ಮೊರೆಗೆ ಕಿವಿಗೊಟ್ಟು ಲಕ್ಷಿಸಿದನು. ಆತನು ಕೇಳದೆ ಏನೂ ಇಲ್ಲ, ಪ್ರಾರ್ಥನೆಯನ್ನು ಕೇಳುವುದಿಲ್ಲ ಎಂದು ಹೇಳಬೇಡಿ, ಕೇಳಿದ್ದಾನೆ.
ಕೇಳಿಯೋ ಆತನು ತಾಳ್ಮೆಯಿಂದ ಇದ್ದಾನೆ. ಆತನ ಸಮಯಕ್ಕೆ ಲಾಜರನು ಅಸ್ವಸ್ಥನಾಗಿದ್ದನು. ದೇವರು ಪ್ರೀತಿಸಿದಂಥ ಕುಟುಂಬ ಸಹೋದರಿಯರು ಜನರನ್ನು ಕಳುಹಿಸಿ ಲಾಜರನು ಅಸ್ವಸ್ಥನಾಗಿದ್ದಾನೆಂದು ತಿಳಿಸಿದರು. ಯೇಸು ಅಲ್ಲಿಂದ ಒಂದು ಮಾತು ಹೇಳಿದರೆ ಸಾಕಾಗಿತ್ತು, ಲಾಜರನು ಗುಣವಾಗುತ್ತಾ ಇದ್ದ. ಹೋಗಿರಿ, ಲಾಜರನು ಗುಣವಾಗುತ್ತಾನೆ. ಆತನ ಮಾತಿನಿಂದಲೇ ಅದ್ಭುತಗಳು ನಡೆಯಿತಲ್ಲವಾ? ಆದರೆ ಅದನ್ನು ಹೇಳಲಿಲ್ಲ. ಅವರು ಹೇಳಿ ಯೇಸು ಬರ್ತಾರೆಂಬುದಾಗಿ ಅಂದುಕೊಂಡು ಹೋದರು. ಆದರೆ ಸತ್ತು 4 ದಿನಗಳಾದ ಮೇಲೆ ಆತನು ಬಂದನು. ಅಂದರೆ ಇವರು ಕಾದಿದ್ದು ನೋಡುತ್ತಾರೆ. ಅಷ್ಟರೊಳಗೆ ಮರಣ ಸಂಭವಿಸಿ ಎಲ್ಲವೂ ಕೂಡ ವಿರೋಧವಾಗಿ ಬದಲಾಯಿತು. ಯೇಸುವಿಗಾಗಿ ಕಾದಿದ್ದೆವು, ಬರಲಿಲ್ಲವಲ್ಲ, ತಡವಾಗಿ ಬಂದರು ಅಂದುಕೊಂಡರು. ಆದರೆ ದೇವರು ಅವರ ಪ್ರಾರ್ಥನೆಗೆ ಉತ್ತರ ಕೊಟ್ಟರು. ಯಾವಾಗ? ಅವನು ಸತ್ತು ಸಮಾಧಿ ಮಾಡಲ್ಪಟ್ಟು 4 ದಿನಗಳಾದ ಮೇಲೆ ಉತ್ತರ ಕೊಡುತ್ತಾರೆ. ಅಂದರೆ ಇಂದಿನವರೆಗೂ ಅದ್ಭುತವನ್ನು ದೊಡ್ಡ ಅದ್ಭುತವಾಗಿ ನಾವು ಮಾತನಾಡುತ್ತಾ ಇದ್ದೇವಲ್ಲ. ದೇವರೊಂದು ಮಾತಿನಿಂದ ಅದ್ಭುತ ಮಾಡಿದ್ದರೆ ಇದು ಇಷ್ಟು ದೊಡ್ಡ ಅದ್ಭುತವಾಗಿ ಇರುತ್ತಿರಲಿಲ್ಲ. ನಿಮಗೆ ಏನೋ ಒಂದು ದೊಡ್ಡ ಕಾರ್ಯ ನಡೆಯಲಿದೆ, ಪ್ರಕೃತಿಗೆ ಮೀರಿದ ಕಾರ್ಯಗಳನ್ನು ಮಾಡಲಿದ್ದಾರೆ. ಆದ್ದರಿಂದಲೇ ತಾಳ್ಮೆಯಿಂದ ಕಾದಿದ್ದಾರೆ. ನೀವು ಕೂಡ ತಾಳ್ಮೆಯಿಂದ ಕಾದಿದ್ದು ಹೊಂದಿಕೊಳ್ಳಿ. ನಾನು ತಾಳ್ಮೆಯಿಂದ ಕಾದಿರುತ್ತೇನೆ ದೇವರೇ, ನಂಬುತ್ತೇನೆ, ನೀವು ಖಂಡಿತವಾಗಿ ಕೊಡುತ್ತೀರಿ, ತಕ್ಕ ಸಮಯದಲ್ಲಿ ಕೊಡುತ್ತೀರಿ. ಹಿಂದೆ ಕೊಡಬಹುದು ಅಥವಾ ನಾಳೆ ಕೊಡಬಹುದು, ಮುಂದಿನ ವಾರದಲ್ಲಿ ಕೊಡಬಹುದು, ಯಾರಿಗೆ ಗೊತ್ತು? ಆತನ ಸಮಯ. ನೀವು ಹೇಳಿರಿ, ತಾಳ್ಮೆಯಿಂದ ಕಾದಿದ್ದೇನೆ, ಹೊಂದಿಕೊಳ್ಳುವವರೆಗೂ ಕಾದಿರುತ್ತೇನೆ ದೇವರೇ, ನೀವು ನನ್ನ ತಂದೆ, ನನಗೆ ಯಾವುದು ಬೆಸ್ಟ್ ಎಂದು ನಿಮಗೆ ಗೊತ್ತು ಎಂದು ತಾಳ್ಮೆಯಿಂದ ಕಾದಿರುವಿರಾ, ಹೇಳುವಿರಾ? ದೇವರೇ, ನಾನು ತಾಳ್ಮೆಯಿಂದ ಕಾದಿರುತ್ತೇನೆ. ಒಂದು ದಿನವೂ ಕೂಡ ಗುಣಗುಟ್ಟುವುದಿಲ್ಲ, ಕೊರತೆ ಹೇಳುವುದಿಲ್ಲ, ಅವಸರ ಪಡುವುದಿಲ್ಲ. ನಾನು ನಿಮ್ಮ ಮುಂದೆ ಮೊರೆ ಇಟ್ಟಿದ್ದೇನೆ. ನನ್ನ ಕುಟುಂಬ ರಕ್ಷಣೆ ಹೊಂದುವುದು, ಗಂಡನನ್ನು ಮಕ್ಕಳನ್ನು ಬದಲಾಯಿಸುವಿರಿ, ಹೆಂಡತಿಯನ್ನು ರಕ್ಷಿಸುವಿರಿ, ಕೆಲಸದಲ್ಲಿ ಉನ್ನತಿಗಳು ಬರ್ತವೆ, ಓದಿನಲ್ಲಿ ಜಯ ಉಂಟಾಗುತ್ತದೆ, ಸಾಲ ಸಮಸ್ಯೆ ನೀಗುತ್ತದೆ, ವ್ಯಾಧಿ ನೀಗುತ್ತದೆ, ಅದ್ಭುತಗಳು ನಡೆಯುತ್ತವೆ. ನನ್ನ ಸೇವೆಯ ಎಲ್ಲೆಯನ್ನು ವಿಸ್ತರಿಸಿ ಕೊಡುತ್ತೀರಿ, ನೀವು ಹೇಳಿದ್ದನ್ನು ನೆರವೇರಿಸುತ್ತೀರಿ. ನಾನು ತಾಳ್ಮೆಯಿಂದ ಕಾದಿದ್ದು ಹೊಂದಿಕೊಳ್ಳುತ್ತೇನೆ, ಯೇಸುವಿನ ನಾಮದಲ್ಲಿ. ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.